ಕಡೆಗೆ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಸರ್ಕಾರ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು ಈಗಾಗಲೇ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ವಿಪಕ್ಷ ಬಿಜೆಪಿ ಈಗ ಕಾಂಗ್ರೆಸ್ಗೆ ಟಕ್ಕರನ್ನು ಕೊಡ್ತಾ ಇದೆ, ಕಿಚಾಯಿಸ್ತಾ ಇದೆ. ಕಾಂಗ್ರೆಸ್ನ ಒಂದು ದೊಡ್ಡ ದಂಡೆ ಬಿಜೆಪಿಗೆ ಸರುತ್ತೆ, ಸಂಪುಟ ವಿಸ್ತರಣೆ ಆಗಲಿ ಅಂತ ಈಗ ಮಾಜಿ ಸಚಿವ ನಿರಾಣಿ ಅವರು ಸ್ಫೋಟಕವಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ ಬಳಿಕ ಆಗೋವರೆಗೂ ಕಾದು ನೋಡಿ ಸಂಪುಟ ವಿಸ್ತರಣೆ. ಅದಾದ ಬಳಿಕ ಬಂಡಾಯ ಭುಗಿಲೇಳುತ್ತಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಭಿನ್ನಮತದ ಬಿರುಗಾಳಿ ತುಂಬ ದೊಡ್ಡದಾಗಿ ಹೇಳುತ್ತೆ. ಹೀಗಾಗಿ ದೊಡ್ಡ ದೊಡ್ಡ ದಂಡೆ ಈಚೆ ಬರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಖಾತೆಗಳ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಗ್ತಾನೇ ಇದೆ. ಅಸಮಾಧಾನಿತರ ಕಾಂಗ್ರೆಸ್ ಯಾರಿದ್ದಾರೆ ನಾಯಕರು ಅವರೆಲ್ಲರೂ ಕೂಡ ಬಿಜೆಪಿ ಹತ್ರ ಬರ್ತಾರೆ. 2028 ಚುನಾವಣೆಯಲ್ಲಿ ಬಿಜೆಪಿ ಬಳಿ ಸಾಕಷ್ಟು ದೊಡ್ಡ ಸಂಖ್ಯೆ ಇರುತ್ತೆ. ಅನೇಕ ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರೇ ತಂಡವಾಗಿ ಬಿಜೆಪಿ ಸೇರ್ತಾರೆ ಅನ್ನುವಂಥ ಮಾತನ್ನು ನಿರಾಣಿ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಆಗಿರುವಂಥವ್ರು ದೊಡ್ಡ ತಂಡನೇ ಬಿಜೆಪಿ ಬರುವಂಥದ್ದು ಇದೆ. ಇನ್ನು ಕಾಯ್ದು ನೋಡ್ರಿ, 20 ಮಂದಿ ಮಿನಿಸ್ಟರ್ ಮಾಡಿದ ಮೇಲೆ ಏನೇನು ಪರಿಸ್ಥಿತಿ ಆಗಿದೆ ಅಲ್ಲಿ ಅನ್ನುವಂಥದ್ದನ್ನು. ಆ 20 ಮಂದಿ ಮಿನಿಸ್ಟರ್ ಆಗುವಂಥದ್ದು ಉಳಿದವರಿಗೆ ಮತ್ತು 20 ಮಂದಿ ಪೋರ್ಟ್ಫೋಲಿಯೋ ಹಂಚೋದ್ರಲ್ಲಿ, ಅವರ ಅಧಿಕಾರಿಗಳನ್ನು ಮಾಡಿಕೊಡುವಂಥದ್ರಲ್ಲಿ, ಅವ್ರಿಗೆ ಆಫೀಸ್ಗಳನ್ನು ಹಂಚುವಂಥದ್ರಲ್ಲಿ ಸಾಕಷ್ಟು ಗೊಂದಲಗಳಾಗ್ತದೆ. ಮುಂದೆ ಬರುವಂಥ 2028 ಚುನಾವಣೆಯಲ್ಲಿ ಒಂದು ದೊಡ್ಡ ತಂಡನೇ ಕಾಂಗ್ರೆಸ್ದ ಅಸಮಾಧಾನ ಗ್ರೂಪ್ ಭಾರತೀಯ ಜನತಾ ಪಾರ್ಟಿ ಸೇರ್ತದೆ. ಸಂಪರ್ಕ ಇಲ್ಲ, ಅದನ್ನೆಲ್ಲ ಈಗಾಗಲೇ ಹೇಳಿಕ್ಕೆ ಆಗೋದಿಲ್ಲ. ಸಂಪರ್ಕದಲ್ಲಿ ಇದ್ದೇ ಇರ್ತಾರೆ. ಈಗ ನೋಡಿರಿ ನೀವು, ರಿಸಲ್ಟ್ ಬಂದ ಮೇಲೆ ಅವ್ರ ಪೋರ್ಟ್ಫೋಲಿಯೋ ಹಂಚಿದ ಮೇಲೆ ತಾನಾಗಲೇ ಬರ್ತದೆ. ಅದ್ರ ಸಲ ನಮ್ಮದೇನು ಉದ್ದೇಶ ಇದೆ, 2028ವರೆಗೂ ಅವ್ರು ಮ್ಯಾಂಡೇಟ್ ಕೊಟ್ಟಿದೆ ಕರ್ನಾಟಕ ಜನತೆ. 2028 ಅವ್ರು ಸರ್ಕಾರ ಮಾಡಲಿ. 2028ಕ್ಕೆ ಬಂದಾಗ ನಾವು ಯಾವ ರೀತಿ ನಮ್ಮ ಶಕ್ತಿಯನ್ನು ಹಾಕಿ ಮತ್ತೆ ನಾವು ಒಂದು ಒಳ್ಳೆಯ ಆಡಳಿತವನ್ನು ಕೊಡೋದ್ರ ಕಡೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಕೇಂದ್ರದ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತೇವೆ. ಮತ್ತು ಸಾಕಷ್ಟು